ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಏನು ಎಸ್ ಸಿ ಮತ್ತು ಎಸ್ ಟಿ ಮೀಸಲಾತಿಯು ಶೇಕಡ ಎಸ್ ಸಿ ಮೀಸಲಾತಿ ಶೇಕಡ 15ರಿಂದ 17 ಮತ್ತು ಎಸ್ ಟಿ ಮೀಸಲಾತಿ ಶೇಕಡ 3ರಿಂದ 7ಕ್ಕೆ ಏನು ಏರಿಕೆ ಆಗಿತ್ತೋ ಅದಕ್ಕೆ ಹೈಕೋರ್ಟ್ ಸ್ವಲ್ಪ ಈಗ ಬ್ರೇಕ್ ತಂದಿದೆ. ಯಾಕೆ ಹಂಗಾದ್ರೆ ಅಂತ ನೋಡೋಣ ಬನ್ನಿ. ಏನು ನಮ್ಮ ಸ್ಪರ್ಧಾರ್ಥಿಗಳಿಗೆ ಈಗೇನು ಕಷ್ಟಪಟ್ಟು ಓದ್ತಾ ಇದ್ದಾರೋ, ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಏನು ಅವರಿಗೆಲ್ಲ ಇವಾಗ ಒಂದಲ್ಲ ಒಂದು ರೀತಿಯಿಂದ ಎಲ್ಲ ಕಡೆಯಿಂದನೂ ಅಡೆತಡೆಗಳು ಬರ್ತಾ ಇದ್ದಾವೆ. ಯಾಕೆ ಈ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತೇಳಿ ಅರ್ಥ ಆಗ್ತಿಲ್ಲ. ನೋಡಿ, ಒಳ ಮೀಸಲಾತಿ ಅಂತೇಳಿ ಕೆಲವೊಂದು ಸ್ವಲ್ಪ ದಿವಸ ಅದು ಸ್ಟೇ ಆಯಿತು. ಈಗ ಎಸ್ ಸಿ ಎಸ್ ಟಿ ಮೀಸಲಾತಿ ಏನು 56%ಕ್ಕೆ ಅದನ್ನು ಆ್ಯಡ್ ಮಾಡಿದ ಮೇಲೆ ಹೆಚ್ಚಳ ಆಯಿತು. ಅದ್ರ ಬಗ್ಗೆ ಕೋರ್ಟು ಇವಾಗ ಬ್ರೇಕನ್ನು ತಂದಿದೆ. ಏನು ವಿಚಾರ ಅಂತೇಳಿ ನಾವು ತಿಳ್ಕೊಳ್ಳೋಣ ಬನ್ನಿ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಮಾಡಿತ್ತು, ಗೊತ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಹೆಚ್ಚಳ ಮಾಡಿದರೆ ಪ್ರಮಾಣ 50ರಿಂದ 56ಕ್ಕೆ ಹೆಚ್ಚಿಗೆ ಆಗಿತ್ತು. ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಕಾಯ್ದೆ 2022 ಸಂಬಂಧ ಮುಂದಿನ ವಿಚಾರಣೆಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಬುಧವಾರ ನಿರ್ದೇಶನ ನೀಡಿದೆ. 2 ಡೇಸ್ ಹಿಂದೆ ಬುಧವಾರ ನಿರ್ದೇಶನ ನೀಡಿದೆ. ಏನು ಈ ನಿರ್ದೇಶನ ಅಂತಂದ್ರೆ, ಈ ನಿರ್ದೇಶನದಿಂದ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಮತ್ತೆ ಸ್ಥಗಿತಗೊಂಡಂತಾಗಲಿದೆ. ನೋಡಿ, ಮತ್ತೆ ಸ್ಟಾಪ್ ಆಗ ಸಂಭವ ಕಂಡು ಬರ್ತತಿ. ಹಾಗಾಗಿ ಪರಿಶಿಷ್ಟ ಜಾತಿಗೆ ಶೇಕಡ 15 ಇತ್ತು ಮೊದಲು, ಅದು 17ಕ್ಕೆ ಏರಿಕೆ ಆಯಿತು. ಪರಿಶಿಷ್ಟ ಪಂಗಡಕ್ಕೆ 3 ಇತ್ತು, ಅದು 7ಕ್ಕೆ ಏರಿಕೆ ಆಯಿತು. ಒಟ್ಟು 56ಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ 2023 ಜನವರಿ 12ರಂದು ಹೊರಡಿಸಿದ್ದ ಕಾಯ್ದೆಯ ಗೆಜೆಟ್ ಅಧಿಸೂಚನೆ ರದ್ದು ಕೋರಿ ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಎಂಬುವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ಈ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವೆಬು ಬಕ್ರು ಮತ್ತು ನ್ಯಾಯಮೂರ್ತಿ CM ಪೂರ್ಣಚ್ಚ ಅವರಿಂದ ನ್ಯಾಯಪೀಠ, ಇವರಿದ್ದಂತಹ ನ್ಯಾಯಪೀಠ ಇವ್ರ ಕಾಯ್ದೆ ಅಡಿಯಲ್ಲಿ ಮುಂದಿನ ವಿಚಾರಣೆಯವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಗದಂತೆ ಸರ್ಕಾರಕ್ಕೆ ಸೂಚನೆ ನೀಡಿದೆ. ನೋಡಿ, ಮುಂದಿನ ನೇಮಕಾತಿ ಕೈಗೊಳ್ಬೇಕಂತಂದ್ರೂ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ, ಮುಂದಿನ ಆದೇಶ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಹೈಕೋರ್ಟ್ ನೀಡಿದೆ. ಈ ವೇಳೆ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ರೋಬಿನ್ ಜೇಕಬ್ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನ ಮತ್ತೊಂದು ಪೀಠ ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸಬಹುದು, ಆದರೆ ನೇಮಕಾತಿ ಆದೇಶಗಳನ್ನು ನೀಡದಂತೆ ಆದೇಶಿಸಿದೆ. ಹೀಗಾಗಿ ಅದೇ ಆದೇಶವನ್ನ ಈ ಅರ್ಜಿಯಲ್ಲಿಯೂ ಮುಂದುವರಿಸಬೇಕು. ಅಲ್ಲದೆ ಕಳೆದ 1 ವರ್ಷದಿಂದ ನೇಮಕಾತಿ ನಡೆದಿಲ್ಲ. 1 ವರ್ಷ ಅಲ್ಲ ಸಾವುಕಾರ್ರೆ, ಈಗ 2.5ರಿಂದ 3 ವರ್ಷ ಆಯಿತು. ಇದೀಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗೈತಿ. ಇದೇನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ 708 ಹುದ್ದೆಗಳಿಗೆ ಏನು ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ, ಅಲ್ಲಿಂದ ಶುರುವಾಯಿತು. ಕಾಯ್ದೆಗೆ ತಡೆ ನೀಡಿದಲ್ಲಿ ಮತ್ತಷ್ಟು ವಿಳಂಬವಾಗಲಿದೆ ಎಂದು ಪೀಠಕ್ಕೆ ತಿಳಿಸಿದರು. ನೋಡಿ, ಈ ಥರ ಆದರೆ ಇನ್ನು ಸ್ವಲ್ಪ ಮತ್ತೆ ವಿಳಂಬ ಆಕತ್ತಂತೇಳಿ ತಿಳಿಸಿದರು. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಪೀಠ ಕಾಯ್ದೆ 2023ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ, ಈವರೆಗೂ ನೇಮಕಾತಿಗಳಲ್ಲಿ ವಿಳಂಬವಾಗಿದೆ. ನೋಡಿ, 2023ರಿಂದ ಇಲ್ಲಿವರೆಗೂ ನೇಮಕಾತಿ ವಿಳಂಬ ಆಗೈತಿ, ಮುಂದಿನ ವಿಚಾರಣೆವರೆಗೂ ಕಾಯುವುದಕ್ಕೆ ಆಗೋದಿಲ್ವೇ ಅಂತೇಳಿ ಪ್ರಶ್ನೆ ಮಾಡೈತಿ. ಅಲ್ಲದೆ ಇಲ್ಲಿಯವರೆಗೂ ಸರ್ಕಾರ ಏನು ಮಾಡ್ತಿತ್ತು ಅಂತೇಳಿ ಈ ನ್ಯಾಯಾಧೀಶರ ಪೀಠ ಕೇಳಿದೆ. ಇನ್ನು 6 ತಿಂಗಳವರೆಗೆ ನೇಮಕಾತಿ ಮಾಡದಿದ್ದರೆ ಏನೂ ಆಗುವುದಿಲ್ಲ. ನೋಡಿ, ಅವ್ರಿನ 6 ತಿಂಗಳ ನೇಮಕಾತ ಮಾಡಿಲ್ಲ ಅಂದರೆ ಏನೂ ಆಗೋದಿಲ್ಲ. ಮೊದಲು ಅರ್ಜಿಯಲ್ಲಿ ಎತ್ತಿರುವ ಕಾನೂನಾತ್ಮಕ ಅಂಶಗಳು ಪರಿಹಾರವಾಗಲಿ ಎಂದು ತಿಳಿಸಿ ವಿಚಾರಣೆಯನ್ನ ಮುಂದೂಡಿತು ಅಂತೇಳಿ ಈ ಪತ್ರಿಕೆಯಲ್ಲಿ, ಈ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. SC ST ಮೀಸಲು ಹೆಚ್ಚಳ ಸದ್ಯಕ್ಕೆ ಬೇಡ ಅಂತೇಳಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಒಟ್ಟು ಮೀಸಲು ಪ್ರಮಾಣವನ್ನ ಶೇಕಡ 50ರಿಂದ 56ಕ್ಕೆ ಹೆಚ್ಚಿಸಿ 2023ರಲ್ಲಿ ಇದ್ದಂತಹ ಸರ್ಕಾರ ಜಾರಿಗೊಳಿಸಿದ್ದ ಕಾಯ್ದೆ ಸಂಬಂಧ ಮುಂದಿನ ವಿಚಾರಣೆವರೆಗೂ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನೋಡಿ,
ಇದು ಆಗಿದ್ದು 2023ರಲ್ಲಿ. ಇದುವರೆಗೂ ಕೂಡ ಏನು ತಲೆ ಕೆಡಿಸಿಕೊಂಡಿಲ್ಲ. ಈಗ ಈ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳುವಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ವಿಚಾರ ಮುಂದ್ ಬಂದಿದೆ. ಏನು ಪರಿಶಿಷ್ಟ ಜಾತಿಗೆ 15ರಿಂದ 17 ಇತ್ತು, 17 ಆಯ್ತು, ಪಂಗಡಕ್ಕೆ 3ರಿಂದ 7 ಆಯ್ತು. ಮೀಸಲು ಹೆಚ್ಚಳ ಮಾಡಿ ಒಟ್ಟು ಮೀಸಲನ್ನು 56ಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು 2023ರಲ್ಲಿ. ಆದರೆ ಗೆಜೆಟ್ ಅಧಿಸೂಚನೆ ರದ್ದು ಕೋರಿ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಮಹೇಂದ್ರ ಕುಮಾರ್ ಸರ್ ಅವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಪೀಠ ಸಿಎಂ ಪೂರ್ಣಚಂದ್ರ ಅವರು ಹೇಳಿದಂಗೆ ವಿಚಾರಣಾ ಮುಂದೂಡವರೆಗೂ ಸ್ವಲ್ಪ ನಿಲ್ಲಿಸಿ ಅಂತ ಹೇಳಿದ್ರು. ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ರೋಬನ್ ಜೇಕಬ್ ಇದ್ರು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನ ಮತ್ತೊಂದು ಪೀಠ ನೇಮಕ ಪ್ರಕ್ರಿಯೆಗಳನ್ನು ನಡೆಸಬಹುದು, ಆದರೆ ನೇಮಕಾತಿ ಆದೇಶವನ್ನ ನೀಡದಂತೆ ಆದೇಶಿಸಿದೆ. ನೋಡಿ ಈಗ ಹೆಂಗಾಗಿದೆ ಅಂದ್ರೆ ಇತ್ತಾಗ ಹಾವು ಸಾಯಬಾರ್ದು, ಇತ್ತ ಕೋಲು ಮುರಿಬಾರ್ದು ಅಂತೇಳಿ ಈ ವಿಚಾರ ಆಗಿದೆ. ಇದು ಆದಷ್ಟು ಬೇಗ ಪರಿಹಾರ ಆಗ್ಬೇಕು ಮತ್ತು ಸ್ಪರ್ಧಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ಆದಷ್ಟು ಬೇಗ ಎಲ್ಲಾ ನೇಮಕಾತಿಗಳು, ಎಲ್ಲಾ ಇಲಾಖೆಯ ನೇಮಕಾತಿಗಳನ್ನ ನಡೆಸಬೇಕಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿ. ಈ ಅರ್ಜಿಯಲ್ಲಿಯೂ ಮುಂದುವರಿಸಬೇಕು. ಅಲ್ಲದೆ ಕಳೆದ 1 ವರ್ಷದಿಂದ ನೇಮಕಾತಿಗಳು ನಡೆದಿಲ್ಲ. 1 ವರ್ಷ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಗೊತ್ತಿರೋ ಪ್ರಕಾರ ಹೆಚ್ಚು ಕಡಿಮೆ 2.5ರಿಂದ 3 ವರ್ಷ ಆಗ್ತಾ ಬಂತು. ಈ ಕಾಯ್ದೆಗೆ ತಡೆ ನೀಡಿದಲ್ಲಿ ಮತ್ತಷ್ಟು ವಿಳಂಬವಾಗಲಿದೆ ಎಂದರು. ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಪೀಠ 2023ರ ಕಾಯ್ದೆ ಇದೇನು ಅವಧಿಯಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ, ಈವರೆಗೂ ನೇಮಕಾತಿಗಳಲ್ಲಿ ವಿಳಂಬವಾಗಿದೆ, ಮುಂದಿನ ವಿಚಾರಣೆವರೆಗೂ ಕಾಯುವುದಕ್ಕೆ ಆಗ್ದಿಲ್ವೇ ಅಂತ ಹೇಳಿ ಪ್ರಶ್ನೆ ಮಾಡತ್ತೆ. ಇನ್ನು 6 ತಿಂಗಳು ನೇಮಕ ಮಾಡಿಲ್ಲ ಅಂದ್ರೆ ಏನಾಗಲ್ಲ ಅಂತ ಹೇಳಿ ಅವರು ಒಂದು ಸಲಹೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನೋಡೋಣ ಈ ವಿಚಾರದ ಬಗ್ಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರಂತೇಳಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಎಲ್ಲರಿಗೂ ನಮಸ್ಕಾರ.